ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮ್ಮೊಂದಿಗೆ ಒಂದು ನಿಜವಾದ ನೈಜ ಘಟನೆ ನಡೆದಿರೋದು ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು ರೋಡಿನಲ್ಲಿ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ರಾಜು ಅಂತ ಒಬ್ಬ ಟ್ರಕ್ ಡ್ರೈವರ್. ಅವರು ಒಂದು ರೋಡಿನಿಂದ ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಿರ್ತಾರೆ. ಆ ರಾತ್ರಿ ಮಂಜು ತುಂಬಾ ಹೆಚ್ಚಾಗಿತ್ತು. ತುಂಬಾ ದಟ್ಟವಾದ ಕಾಡು ಬೇರೆ. ಮಧ್ಯ ರೋಡಿನಲ್ಲಿ ಒಬ್ಬ ಹೆಣ್ಣು ಮಗು ನಿಂತಿದ್ದಳು. ರಾಜು ಟ್ರಕ್ ನಿಲ್ಲಿಸಿ ಹೊರಗೆ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಹಿಂದಿನ ಕನ್ನಡಿಯಲ್ಲಿ ಅವಳು ನಿಂತಿದ್ದಳು. ಮುಖ ಬಿಳುಪಾಗಿ, ಕಣ್ಣುಗಳು ಕಪ್ಪಗೆ ಇದ್ದವು. ಆಗ ರಾಜುಗೆ ಗೊತ್ತಾಯಿತು, ಇದು ಸಾಮಾನ್ಯ ಮಗು ಅಲ್ವಾ. ರಾಜು ಟ್ರಕ್ ಮತ್ತೆ ಸ್ಟಾರ್ಟ್ ಮಾಡಿದಾಗ ರೇಡಿಯೋದಿಂದ ಅಸ್ಪಷ್ಟವಾಗಿ ಒಂದು ಮಾತು ಬಂತು. ತಾಯಿ, ನನ್ನನ್ನು ಏಕೆ ಬಿಟ್ಟು ಹೋದೆ ಅಂತ ಆ ಹಳೆ ರೇಡಿಯೋದಲ್ಲಿ ಬರ್ತಾ ಇತ್ತು. ಅವನು ವೇಗವಾಗಿ ಟ್ರಕ್ ಅನ್ನು ಓಡಿಸಿಕೊಂಡು ಹೋದ. ಆದರೆ 5 ನಿಮಿಷದ ನಂತರ ಅದೇ ಮಗು ಮತ್ತೆ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದಳು. ಈ ಸಾರಿ ಅವಳು ನಕ್ಕಳು. ರಕ್ತದ ಕಣ್ಣೀರು ಹರಿಯುತ್ತಿತ್ತು. ರಾಜು ಕಿರುಚಿಕೊಂಡ, ಕಣ್ಣನ್ನು ಮುಚ್ಚಿದ. ಮತ್ತೆ ತೆರೆದಾಗ ಅವಳು ಟ್ರಕ್ ಕಿಟಕಿಯಲ್ಲಿ ಇಣುಕಿ ನೋಡುತ್ತಾ ಇದ್ದಳು. ಬೆಳಗಾಗುವವರೆಗೂ ರಾಜು ಓಡಿಸಿದ. ಆಮೇಲೆ ಮನೆ ತಲುಪಿದ. ಅವನ ಟ್ರಕ್ ಹಿಂಭಾಗದಲ್ಲಿ ಒಂದು ಸಣ್ಣ ಕೈಯ ಗುರುತುಗಳಿತ್ತು. ಇಂದಿಗೂ ರಾಜು ಆ ರಸ್ತೆಯ ಬಳಿ ಹೋಗುವುದಿಲ್ಲ. ಯಾರಿಗೆ ಗೊತ್ತು, ಆ ಮಗು ಇನ್ನೂ ಅಲ್ಲೇ ಇರಬಹುದು. ನೀವು ರಾತ್ರಿ ಪ್ರಯಾಣ ಮಾಡುವಾಗ ಯಾರು ನಿಮ್ಮನ್ನು ಹಿಂದೆ ಕರೆದಾಗೆ, ಸನ್ನೆ ಮಾಡಿದ ಹಾಗೆ